ಸೆಪ್ಟೆಂಬರ್ 29ರಂದು ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಾಜಿ ಮೇಯರ್ ಪುರುಷೋತ್ತಮ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಮಹಿಷ ದಸರಾ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಮಹಿಷ ಮಂಡಲೋತ್ಸವ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ. ಸೆಪ್ಟೆಂಬರ್ 29ರಂದು ಮಹಿಷ ಮಂಡಲೋತ್ಸವ ನಡೆಸಿ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡುತ್ತೇವೆ. ಯಾರ ಮನಸ್ಸಿಗೂ ಧಕ್ಕೆಯಾಗದ ರೀತಿ ಮಹಿಷ ಮಂಡಲೋತ್ಸವವನ್ನು ನಡೆಸುತ್ತೇವೆ. ಅದಕ್ಕೂ ಮುನ್ನ ಸೆಪ್ಟೆಂಬರ್ 21ರಂದು ಮೈಸೂರಿನಲ್ಲಿ ಮಹಿಷಾಸುರನ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ವಿಚಾರ ಸಂಕಿರಣದಲ್ಲಿ ಮಹಿಷಾಸುರನ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಲಾಗುವುದು ಎಂದು ಹೇಳಿದರು. ಇನ್ನು ಪ್ರತಾಪ್ ಸಿಂಹಗೂ ಮಹಿಷಾಸುರನಿಗೂ ಏನು ಸಂಬಂಧವಿಲ್ಲ, ನಾವು ಮೈಸೂರಿನ ಮೂಲ ನಿವಾಸಿಗಳು, ಮಹಿಷನ ಆರಾಧಕರು ಎಂದು ಪುರುಷೋತ್ತಮ್ ಮಾಜಿ ಸಂಸದರಿಗೆ ಟಾಂಗ್ ನೀಡಿದ್ದಾರೆ. ಸರ್, ಪ್ರತಾಪ ಸಿಂಹ ಯಾರು ಸರ್? ನನ್ನ ಪ್ರಶ್ನೆ. ಪ್ರತಾಪ್ ಸಿಂಹನಿಗೂ ಚಾಮುಂಡಿ ಬೆಟ್ಟನಿಗೂ ಮಹಿಷಾಸುರನಿಗೂ ಏನು ಸಂಬಂಧ? ಅವನು ಕೂಡ ನಮ್ಮಂಗೇನು ಒಬ್ಬ ಸದಸ್ಯ. ಅರ್ಥವಾಯ್ತೆ? ನನ್ನ ಧಾರ್ಮಿಕತೆಗೆ ಅವರ ಧಾರ್ಮಿಕತೆಗೆ ಅವ್ರು ಮಾಡಲಿ, ನಮ್ಮ ಧಾರ್ಮಿಕತೆ ನಾವು ಆಚರಣೆ ಮಾಡ್ತೀವಿ. ಇದು ನೆನ್ನೆ ಮೊನ್ನೆಗೇನು ಉಟ್ಕೊಂಡಿರ್ತಕ್ಕಂಥದ್ದಲ್ಲ. ಇದಕ್ಕೆ ಇಸ್ಪಿ ಇಲ್ಲ, ದಿನಾಂಕ ಇಲ್ಲ. ನೂರಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಮಹಿಷಾಸುರರ ಪ್ರತಿಮೆ ಇರತಕ್ಕಂಥದ್ದು ಮತ್ತು ಆಚರಣೆ. ಮಹಿಷ ಮಂಡಲ ಇರ್ಬೋದು, ಮಹಿಷಾಸುರ ಅಂತ ಬೋರ್ಡ್ ಹಾಕಿದೆ ಹೊರತು ಮಹಿಷಾಸುರ ರಾಕ್ಷಸ ಅಂತಕ್ಕಂಥ ಎಲ್ಲೂ ಕೂಡ ಸಂಬೋಧನೆ ಇಲ್ಲ, ಯಾವ ಇದರಲ್ಲೂ ಕೂಡ ಇಲ್ಲ. ಈಗ ಮೈಸೂರಿನ ಚಿಕ್ಕಗಡಿಯಾರದಲ್ಲೂ ಕೂಡ ಮಹಿಷನ ಊರು ಅಂತಲೇ ಇದೆ ಹೊರತು ಬೇರೆ ಏನೂ ಕೂಡ ಇಲ್ಲ. ಮಹಿಷ ನಗರ ಅಂತ ಇದೆ, ಮಹಿಷ ಊರು ಅಂತಿದೆ. ಇಡೀ ದೇಶವ್ಯಾಪ್ತಿ ಎಲ್ಲ ಕೂಡ ಮಹಿಷನ ಬಗ್ಗೆ ಇವತ್ತು ಚರ್ಚೆಗಳಾಗ್ತದೆ, ಕಾರ್ಯಕ್ರಮಗಳಾಗ್ತದೆ. ಪ್ರತಾಪ್ ಸಿಂಹ ಅವ್ರಿಗೆ ಏನು ಕೆಲಸ ಇಲ್ಲ. ಆಗಲೂ ಕೂಡ ಸಂಸದರಾಗಿದ್ದರು, ಈಗ ಸಂಸದರಾಗಿಲ್ಲ. ಇವ್ರಿಗೆ ಒಂದು ಕಾಂಟ್ರವರ್ಸಿ ಮಾಡೇ ಲೀಡರ್ಶಿಪ್ ಮಾಡಬೇಕು ಅಂತಕ್ಕಂಥ ಎಲ್ಲೋ ಮನಸ್ಥಿತಿ ಇರಬೇಕು ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಆ ಕಾಂಟ್ರವರ್ಸಿಗಳನ್ನು ಅವಕಾಶ ನಾನು ಕೊಡೋದಿಲ್ಲ. ಇಲ್ಲಿ ಯಾರ ದೊಣನಾಯಕನ ಅಪ್ಪಣೆನೂ ಕೂಡ ಬೇಕಾಗಿಲ್ಲ. ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇವರು ಯಾಕೆ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ನಾಟಕ ಆಡ್ತಿದ್ದಾರೋ ನನಗಂತೂ ಕೂಡ ಗೊತ್ತಾಗ್ತಾಯಿಲ್ಲ. ಇದು ಒಂದು ರೀತಿ ಧೋರಣೆ. ಅವರಿಂದನೇ ಅನುಮತಿ ಕೊಡ್ತಾರೆ. ಆ ಪುಷ್ಪಾರ್ಚನೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಅವತ್ತಿನ ದಿನಕ್ಕೆ ಬಂದು 140% ಅರೆ ನಾನು ಕಳ್ಳರೇನ್ರಿ, ದೇಶದ್ರೋಹಿಗಳೇನ್ರಿ, ಡಕಾಯ್ತರೇನ್ರಿ? ನಾವೇನು ಬೆಟ್ಟಕ್ಕೆ ಬಾಂಬಿಡ್ಕೊ ಹೋಗ್ತಾಯಿದ್ದೀವ? ಈ ದೇಶದ ಮೂಲ ನಿವಾಸಿಗಳಲ್ವ ನಾವೆಲ್ಲರೂ ಕೂಡ? ನಮ್ಮ ಆಚರಣೆ ವಿಚಾರಣೆ, ನಮ್ಮ ಸಂಸ್ಕೃತಿ, ಇದು ಒಂದು ಧಾರ್ಮಿಕತೆ. ಅದು ಹಿಂದೆ ಎಲ್ಲವೂ ಕೂಡ ಅದೇ ರೀತಿ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ನಾವು ಇವತ್ತು ಒಂದು ಇತಿಹಾಸದ ಮೂಲಕ ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಇದಕ್ಕೆ ಎಲ್ಲರ ಸಹಕಾರನೂ ಕೂಡ ಇದೆ. ಅದಕ್ಕೆ ಎಲ್ಲ ಸಹಕಾರನೂ ಕೂಡ ಇವತ್ತು ಬಂದಿದೆ. ನನಗೆ ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ ಅಲ್ಲ. ಹಿಂದೆ ಆಗಿದೆ, ಸಾಕು ನಮಗೆ. ಯಾಕೆಂದರೆ ಒಂದು ಗೌರವ ಬೇಕು ನಮಗೆ. ಭಾರತ ದೇಶ ಅಂದರೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ಒಂದು ಚರಿತ್ರೆ ಇದೆ, ಒಂದು ಸಾಂಸ್ಕೃತಿಕತೆಯಿಂದ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಧರ್ಮ ಸಂಸ್ಕೃತಿಯನ್ನು ಗೌರವಿಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಮಹಿಷಾಸುರರಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಟೌನಲ್ಲಿ ಕಾರ್ಯಕ್ರಮ ಮಾಡಬೇಕು. ಬುದ್ಧರಿಗೆ ಪುಷ್ಪಾರ್ಚನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಾರ್ಚನೆ, ಮಹಿಷಾಸುರರಿಗೆ ಪುಷ್ಪಾರ್ಚನೆ ಮೂಲಕ ವೇದಿಕೆ ಕಾರ್ಯಕ್ರಮ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್.